ಬ್ಯಾಂಕ್ ಮ್ಯಾನೇಜರ್ ಲಾಕರ್ನಲ್ಲಿಟ್ಟಿದ್ದ ಚಿನ್ನಾಭರಣಕ್ಕೆ ಕನ್ನ, ಇಬ್ಬರು ಸಿಬ್ಬಂದಿ ಸಿಕ್ಕಿ ಬಿದ್ದಿದ್ದೇ ರೋಚಕ. ತುರ್ತು ಹಣ ಅಗತ್ಯಕ್ಕೆ ಲಾಕರ್ನಲ್ಲಿದ್ದ ಚಿನ್ನ ಕದ್ದ ಸಿಬ್ಬಂದಿ. ಕೋಣನಕುಂಟೆ ನಿವಾಸಿ ಐಶ್ವರ್ಯ ಹರ್ಷಿತ್ ಬಂಧಿತರು. ಆಭರಣ ಮಾರಾಟ ಮಾಡಿ ಹಣ ಸಮನಾಗಿ ಹಂಚಿಕೊಂಡಿದ್ದ ಸಿಬ್ಬಂದಿ. ತಮ್ಮದೇ ಬ್ಯಾಂಕ್ನಲ್ಲಿ ಲಾಕರ್ ಪಡೆದಿದ್ದ ಶ್ರೀಶಾ ತಮ್ಮ ಬಳಿಯಿದ್ದ ಚಿನ್ನಾಭರಣ, ವಿದ್ಯಾಭ್ಯಾಸದ ದಾಖಲೆಗಳನ್ನು ಇಟ್ಟು ಕೀ ಪಡೆದುಕೊಂಡಿದ್ದರು. 2024ರ ಏಪ್ರಿಲ್ನಲ್ಲಿ ಲಾಕರ್ ತೆರೆಯಲು ಮುಂದಾದಾಗ ಕೀ ಕಳುವಾಗಿರುವುದು ಗೊತ್ತಾಗಿ ಕಂಗಾಲಾಗಿದ್ದರು. ಕಡೆಗೆ ಬ್ಯಾಂಕ್ನ ಉನ್ನತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಲಾಕರ್ ತೆರೆಸಿದಾಗ ಆಭರಣ ಕಳುವಾಗಿರುವುದು ಗೊತ್ತಾಗಿತ್ತು. ಲಾಕರ್ ಕೀ ಕಳುವು ಮಾಡಿ ಆಭರಣ ಕದಿಯಲು ಸಿಬ್ಬಂದಿಗೆ ಮಾತ್ರ ಸಾಧ್ಯ ಎಂಬುದನ್ನು ಅರಿತ ಶ್ರೀಶಾ ಬ್ಯಾಂಕ್ ಸಿಬ್ಬಂದಿಯ ವಿರುದ್ಧವೇ ಶಂಕೆ ವ್ಯಕ್ತಪಡಿಸಿ ಪೊಲೀಸರಿಗೆ ದೂರು ನೀಡಿದರು. ಈ ನಿಟ್ಟಿನಲ್ಲಿ ಪ್ರಕರಣ ದಾಖಲಿಸಿಕೊಂಡು ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಿ ಹರ್ಷಿತ್ನನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಐಶ್ವರ್ಯ ಸೂತ್ರಧಾರಿಕೆಯಲ್ಲಿ ನಡೆದ ಆಭರಣ ಕಳ್ಳತನ ಕೃತ್ಯದ ಬಗ್ಗೆ ಬಾಯಿ ಬಿಟ್ಟಿದ್ದರು ಎಂದು ಪೊಲೀಸರು ಹೇಳಿದರು. ಬೆಂಗಳೂರು ಖಾಸಗಿ ಬ್ಯಾಂಕ್ ಲಾಕರ್ನಲ್ಲಿಟ್ಟಿದ್ದ ಚಿನ್ನಾಭರಣ ಕಳುವು ಮಾಡಿದ ಅದೇ ಬ್ಯಾಂಕ್ನ ಇಬ್ಬರು ಸಿಬ್ಬಂದಿಯನ್ನು ಬಸವೇಶ್ವರ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಕೋಣನಕುಂಟೆ ನಿವಾಸಿ ಐಶ್ವರ್ಯ 27 ವರ್ಷ, ಹರ್ಷಿತ್ 26 ವರ್ಷ ಬಂಧಿತರು. ಆರೋಪಿ ಐಶ್ವರ್ಯ ಬಿಇಎಂಎಲ್ ಲೇಔಟ್ನಲ್ಲಿ ಬ್ಯಾಂಕ್ನಲ್ಲಿ ಲಾಕರ್ ಸೇಫ್ ಕಸ್ಟಡಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಳು. ಹರ್ಷಿತ್ ಫೀಲ್ಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ. ಆರೋಪಿಗಳಿಬ್ಬರು ಅದೇ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಎಸ್ಪಿ ಶ್ರೀಶಾ ಅವರು ಲಾಕರ್ನಲ್ಲಿಟ್ಟಿದ್ದ ಸುಮಾರು 16 ಲಕ್ಷ ರು ಮೌಲ್ಯದ ಆಭರಣ ದೋಚಿ ಮಾರಾಟ ಮಾಡಿದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕಳ್ಳತನ ಬಯಲಾಗಿದ್ದೇಗೆ? ತಮ್ಮದೇ ಬ್ಯಾಂಕ್ನಲ್ಲಿ ಲಾಕರ್ ಪಡೆದಿದ್ದ ಶ್ರೀಶಾ ತಮ್ಮ ಬಳಿಯಿದ್ದ ಚಿನ್ನಾಭರಣ, ವಿದ್ಯಾಭ್ಯಾಸದ ದಾಖಲೆಗಳನ್ನು ಇಟ್ಟು ಕೀ ಪಡೆದುಕೊಂಡಿದ್ದರು. 2024ರ ಏಪ್ರಿಲ್ನಲ್ಲಿ ಲಾಕರ್ ತೆರೆಯಲು ಮುಂದಾದಾಗ ಕೀ ಕಳುವಾಗಿರುವುದು ಗೊತ್ತಾಗಿ ಕಂಗಾಲಾಗಿದ್ದರು. ಕಡೆಗೆ ಬ್ಯಾಂಕ್ನ ಉನ್ನತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಲಾಕರ್ ತೆರೆಸಿದಾಗ ಆಭರಣ ಕಳುವಾಗಿರುವುದು ಗೊತ್ತಾಗಿತ್ತು. ಬ್ಯಾಂಕ್ ಮ್ಯಾನೇಜರ್ ಡಿಸೆಂಬರ್ 2024ರಲ್ಲಿ ಪೊಲೀಸ್ ದೂರು ದಾಖಲಿಸಿ ಬ್ಯಾಂಕಿನೊಳಗಿನ ಯಾರೋ ತಮ್ಮ ಸುರಕ್ಷತಾ ಲಾಕರ್ಗೆ ಪ್ರವೇಶಿಸಿ ಚಿನ್ನಾಭರಣಗಳನ್ನು ಕದ್ದಿದ್ದಾರೆ ಎಂದು ಆರೋಪಿಸಿದರು. ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿ ಲಾಕರ್ ಅನ್ನು ಮುರಿದಿಲ್ಲ, ಬದಲಿಗೆ ನಿಜವಾದ ಕೀಲಿಯನ್ನು ಬಳಸಿ ಪ್ರವೇಶಿಸಲಾಗಿದೆ ಎಂದು ಪೊಲೀಸರ ಗಮನಕ್ಕೆ ತಿಳಿದು ಬಂತು. ಲಾಕರ್ ಕೀ ಕಳುವು ಮಾಡಿ ಆಭರಣ ಕದಿಯಲು ಸಿಬ್ಬಂದಿಗೆ ಮಾತ್ರ ಸಾಧ್ಯ ಎಂಬುದನ್ನು ಅರಿತ ಶ್ರೀಶಾ ಬ್ಯಾಂಕ್ ಸಿಬ್ಬಂದಿಯ ವಿರುದ್ಧವೇ ಶಂಕೆ ವ್ಯಕ್ತಪಡಿಸಿ ಪೊಲೀಸರಿಗೆ ದೂರು ನೀಡಿದರು. ಬ್ಯಾಂಕ್ ಮ್ಯಾನೇಜರ್ ಸಾಮಾನ್ಯವಾಗಿ ಸುರಕ್ಷತಾ ಲಾಕರ್ ಕೀಯನ್ನು ತಮ್ಮ ಕೈಚೀಲದಲ್ಲಿ ಇಟ್ಟುಕೊಳ್ತಿದ್ರು ಮತ್ತು ಅದು ಕಾಣೆಯಾಗಿತ್ತು ಎಂದು ತನಿಖೆಗಳು ಬಹಿರಂಗಪಡಿಸಿದವು. ಭದ್ರತಾ ಕಾರಣಗಳಿಗಾಗಿ ಬ್ಯಾಂಕಿನ ಬಳಿ ಸಾಮಾನ್ಯವಾಗಿ ಇರುವ 2ನೇ ಕೀ ಅದರ ಗೊತ್ತುಪಡಿಸಿದ ಸ್ಥಳದಲ್ಲಿ ಹಾಗೆಯೇ ಇತ್ತು. ತುರ್ತು ಹಣವಿದೆ ಎಂದು ಕಳ್ಳತನ. ಬ್ಯಾಂಕಿನಲ್ಲಿ 5 ಉದ್ಯೋಗಿಗಳಿದ್ದರು ಮತ್ತು ಪೊಲೀಸರು ಅವರೆಲ್ಲರನ್ನು ವಿಚಾರಣೆ ನಡೆಸಿದರು. ಆದರೆ ಆರಂಭದಲ್ಲಿ ಯಾವುದೇ ಸುಳಿವು ಸಿಗಲಿಲ್ಲ. ನಂತರ ಅವರು ಫೋನ್ ಸಂಖ್ಯೆಗಳನ್ನು ಪಡೆದು ಕರೆ ವಿವರ ಮತ್ತು ಸಂದೇಶ ಮಾದರಿ ಪರಿಶೀಲನೆಗಳನ್ನು ಸೇರಿದಂತೆ ತಾಂತ್ರಿಕ ವಿಶ್ಲೇಷಣೆಗಳನ್ನು ನಡೆಸಿದರು. ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಿ ಹರ್ಷಿತ್ನನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಐಶ್ವರ್ಯ ಸೂತ್ರಧಾರಿಕೆಯಲ್ಲಿ ನಡೆದ ಆಭರಣ ಕಳ್ಳತನ ಕೃತ್ಯದ ಬಗ್ಗೆ ಬಾಯಿ ಬಿಟ್ಟಿದ ಎಂದು ಪೊಲೀಸರು ಹೇಳಿದರು. ಹರ್ಷಿತ್ ಹಾಗೂ ಐಶ್ವರ್ಯ ಇಬ್ಬರು ಆತ್ಮೀಯತೆಯಿಂದಿದ್ದರು. ತನಗೆ ತುರ್ತು ಹಣದ ಅಗತ್ಯವಿದೆ ಎಂದು ಐಶ್ವರ್ಯ ಹರ್ಷಿತ್ ಬಳಿ ಹೇಳಿಕೊಂಡಿದ್ದಳು. ಹೀಗಾಗಿ ಲಾಕರ್ನಲ್ಲಿದ್ದ ಮ್ಯಾನೇಜರ್ ಆಭರಣ ಕದಿಯಲು ಒಟ್ಟಿಗೆ ಸಂಚು ರೂಪಿಸಿದರು. ಅದರಂತೆ ಮ್ಯಾನೇಜರ್ ಶ್ರೀಶಾ ಬ್ಯಾಗ್ನಲ್ಲಿದ್ದ ಲಾಕರ್ ಕೀ ಕಳುವು ಮಾಡಲಾಗಿತ್ತು. ಬಳಿಕ ಸಿಸಿಟಿವಿ ಸಂಪರ್ಕ ಕಡಿತಗೊಳಿಸಿದ ಐಶ್ವರ್ಯ ಲಾಕರ್ ಕೀ ಬಳಸಿ ಲಾಕರ್ ತೆರೆದು ಆಭರಣ ಕಳುವು ಮಾಡಿದಳು. ತಾಂತ್ರಿಕ ವಿಶ್ಲೇಷಣೆಯ ಸಮಯದಲ್ಲಿ ಶಂಕಿತರ ನಡುವೆ ಕೆಲವು ಅನುಮಾನಾಸ್ಪದ ಸಂದೇಶ ಕಳಿಸುವ ಮಾದರಿಗಳನ್ನು ನಾವು ಕಂಡುಕೊಂಡೆವು ಮತ್ತು ಅದೇ ದಿನ ಹೆಚ್ಚು ಕರೆ ಮಾಡಿರುವುದು ಕಂಡುಬಂದಿತು. ನಾವು ಸಂಗ್ರಹಿಸಿದ ಕೆಲವು ಸುಳಿವುಗಳು ವಿಚಾರಣೆ ನಡೆಸಿದಾಗ ಮನವರಿಕೆಯಾಗುವ ಉತ್ತರಗಳನ್ನು ನೀಡಲು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ತಪ್ಪೊಪ್ಪಿಕೊಂಡರು. ಕದ್ದ ಆಭರಣಗಳನ್ನು ಮಾರಾಟ ಮಾಡಿ 16 ಲಕ್ಷ ರು ಪಡೆದಿದ್ದ ಐಶ್ವರ್ಯ 10 ಲಕ್ಷ ರು ತನ್ನ ಬಳಿಯೇ ಇಟ್ಟುಕೊಂಡಿದ್ದಳು. ಹರ್ಷಿತ್ಗೆ 6 ಲಕ್ಷ ರು ನೀಡಿದಳು. ಇಬ್ಬರು ಆರೋಪಿಗಳು ಕದ್ದಿದ್ದ 170 ಗ್ರಾಂ ಆಭರಣ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ಹೇಳಿದರು. ಮತ್ತಷ್ಟು ತಾಜಾ ಸುದ್ದಿಗಾಗಿ ನೋಡ್ತಾರೆ ರೆಡ್ ಅಲರ್ಟ್ ಕನ್ನಡ.